ಕನ್ನಡ ಸದನದ ಜೊತೆಗೆ ಹೆಣ್ಣು ಕುಲಕ್ಕೆ ಒಂದು ದೊಡ್ಡ ಅವಮಾನ. ಇದು ಹೊಸೇನಲ್ಲ ಅವ್ರದ್ದು, ಇದೇನು ಅಬಿಚುವಲ್. ಹಿಂದೆನೂ ಕೂಡ ಎಲ್ಲರ ಬಗ್ಗೆನೂ ಈ ರೀತಿ ಕೀಡುವಾಗೆ ನಮ್ಮ ಕೆಲವು ಚಿತ್ರನಟರ ಬಗ್ಗೆ, ಶಾಸಕರುಗಳ ಬಗ್ಗೆ, ಬೇರೆ ಬೇರೆ ಸಿದ್ದರಾಮಯ್ಯನವ್ರ ಬಗ್ಗೆ, ಸಿದ್ದರಾಮುಲ್ಲಾ ಖಾನ್ ಅಂತ, ಅಂಬೇಡ್ಕರ್ ಬಗ್ಗೆ, ಎಲ್ಲರ ಬಗ್ಗೆನೂ ಈ ರೀತಿ ಅಬಿಚುವಲ್ ಅಫೆಂಡರ್ ಅವರು. ಸೊ ಇದನ್ನು ಏನು ಹೇಳೋಣ, ನನಗೇನಪ್ಪ ಅಂದರೆ ಬಿ ಜೆ ಪಿಯವರು ಯಾಕೆ ಇದು ಸರಿನೋ ಇಲ್ಲೋ ಅಂತ ಫಸ್ಟ್ ಉತ್ತರ ಕೊಡಲಿ. ಬಿ ಜೆ ಪಿ ಲೀಡ್ರು, ಎಲ್ಲ ಲೀಡ್ರುಗಳು, ಶಾಸಕರು, ಇರೆಸ್ಪೆಕ್ಟಿವ್ ಆಫ್ ಜೆಂಡರ್, ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಎಲ್ಲ ಲೀಡರ್ಸು ಯಾರಿದ್ದಾರೆ ಅವರು ಇವ್ರು ಮಾತಾಡೋದು ಮಾತು ಸರಿನೋ ಇಲ್ಲೋ ಅಂತ ಫಸ್ಟು ಹೇಳಲಿ. ಅದು ಬಿಟ್ಬಿಟ್ಟು ಪೊಲೀಸವ್ರು ನಮ್ಗೆ ತೊಂದರೆ ಕೊಟ್ಬಿಟ್ರು, ಅದನ್ನ ಪೊಲೀಸವ್ರದ್ದೆಲ್ಲ ಆಮೇಲೆ ಮಾತಾಡೋಣ. ಅವ್ರು ಯಾರು ತಪ್ಪಿತ್ತು ಅಂದರೆ ಅವ್ರು ಕಾನೂನು ರೀತಿ ಏನು ಬೇಕಾದ್ರೆ ಕ್ರಮ ಕೈಗೊಳ್ಳಿ. ಇವರ ನಡತೆ ಇದು ಸರಿನಾ ಇಲ್ಲೋ ಅನ್ನೋದು ಫಸ್ಟು ಆ ಪಕ್ಷದವರು ಹೇಳಬೇಕು. ಅವ್ರ ಸಂಸ್ಕೃತಿ ಏನು ಅಂತ, ಅವ್ರು ಮಾತಾಡೋದೇನು, ಅವ್ರು ನಡ್ಕೊಳ್ತಾ ಇರೋದೇನು ಅಂತ ಫಸ್ಟ್ ಅದನ್ನು ಹೇಳಿ, ಆಮೇಲೆ ಮಿಕ್ಕಿದ ವಿಚಾರ ಮಾತಾಡೋಣ. ನೋಡಪ್ಪ, ಚಿಕ್ಕಮಗಳೂರು ಇಂಡಿಯಾಗೆ ಬಂದ್ ಮಾಡಲಿ, ಇಂಡಿಯಾಗೆ ಬಂದ್ ಮಾಡಲಿ. ಏನು ದೊಡ್ಡ ಘನಕಾರ್ಯನಾ, ಸ್ವತಂತ್ರ ಹೋರಾಟಗಾರ ನೋಡು, ಏನು ದೊಡ್ಡ ಘನಕಾರ್ಯ ಮಾಡಿ ನಾನು ಏನು ಸೇನಾದಿ ಏನು ಧೀರಾದಿ ಧೀರ ಏನು ವಾಚಾಳಿ ನನ್ನ ಪ್ರಭುತ್ವ ಅಂತ ಘನಕಾರ್ಯ ಮಾಡಿದ್ದೀನಿ ಅಂತ ಮಾಡ್ಕೊಳ್ಳಿ. ಬಂದು ಏನು ಯಾರು ಬೇಕಾದ್ರೂ ಬಂದ್ ಮಾಡ್ಕೊಳ್ಳಿ. ನಾನು ಇರ್ಲೇ ಇಲ್ಲ ಕಣ್ರಿ ಅಲ್ಲಿ, ನಾನು ಇರ್ಲೇ ಇಲ್ಲ. ನಾನು ಆ್ಯಕ್ಚುಲಿ ಬೆಳಗ್ಗೆಯಿಂದ ನನಗೆ 10 ಕ್ವಶನ್ಸ್ ಇತ್ತು. 10 ಕ್ವಶನ್ಸ್ ಕೌನ್ಸಿಲಲ್ಲೇ ಡ್ಯೂಟಿ ಇತ್ತು ನಂದು. ಅಲ್ಲಿದ್ದು ನಾನು ಈ ಅಸೆಂಬ್ಲಿಲಿ ಇಲ್ಲಿ ಏನೋ ಶುರು ಆಗಬೇಕು ಅಂದ್ಬಿಟ್ಟು ಇಲ್ಲಿಗೆ ನಾನು CM ಕರೆಸಿದ್ರು ಅಂತ ಇಲ್ಲಿಗೆ ಓಡ್ ಬಂದೆ. ಆ ಓಡ್ ಬರೋ ಟೈಮ್ಗೆ ಅಲ್ಲಿ ಅಷ್ಟೊತ್ತಿಗೆ ನನಗೆ ಈ ಘಟನೆ ಅಲ್ಲಿ ನಡೆದಿದೆ. ಆಮೇಲೆ ತಿರ್ಗಾ ಅಲ್ಲಿಗೆ ಹೋದೆ. ನನ್ನ ಕೌನ್ಸಿಲ್ದೇ ನನ್ನ ಡ್ಯೂಟಿ ಇತ್ತು. ಜೀವ ಬೆದರಿಕೆಯಾಗಿ ಇನ್ವೆಸ್ಟಿಗೇಷನ್ ಮಾಡಲಿ, ಯಾವ ಜೀವ ಬೆದರಿಕೆ ಆಗಿದ್ದು ಎಲ್ಲ ವಿಡಿಯೋಗಳೆಲ್ಲ ಇತ್ತಲ್ಲ ಅಲ್ಲಿ, ಯಾವ ಜೀವಕ್ಕೆ ಬೆದರಿಕೆ ಹಾಕ್ಬಿಟ್ಟಿದ್ದಾನೆ, ಜೀವ ಬೆದರಿಕೆ ಆಗಿದ್ರೆ ಕ್ರಮ ಕೈಗೊಳ್ಳಿ. ನಾನೇನು ದೊಡ್ಡವನಲ್ಲ. ಇಫ್ ಐ ಹ್ಯಾವ್ ಡನ್ ಕ್ರೈಮ್, let the law will take its own course. ನಾನು ಫ್ರಸ್ಟ್ರೇಷನ್ ಪದ ಬಳಸಿದ್ದು ಆ ಪದ ಅಲ್ಲ ಅಂತ ಈಗ ಸುಮ್ಮನೆ ಎಲ್ಲ ಟಿವಿಗಳಲ್ಲೂ ತೋರಿಸಿದ್ದೀರಿ, ಎಲ್ಲ ಟಿವಿಯವರೆಲ್ಲ ಹಿಡಿದಿದ್ದೀರಿ. ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ಗಿಸ್ಟ್ ಅಂತ ಫಸ್ಟ್ ಕರೆದಿದ್ದು, ಡ್ರಗ್ ಕರೆದಿದ್ದು ಅದನ್ನು ಕೂಡ ಇವತ್ತು ವೈರಲ್. ನಾನು ನ್ಯಾಷನಲ್ ಚಾನಲ್ಸಲ್ಲಿ ನಾನು ನೋಡಿದ್ದೀನಿ, ಈಗ ಬರ್ಬೇಕಾದ್ರೆ ನ್ಯಾಷನಲ್ ಚಾನಲ್ಸಲ್ಲಿ ನೋಡಿದ್ದೀನಿ. ಯಾರಿಗೆ ಏನದು ಎಷ್ಟು ಹೊತ್ತ ಸುಳ್ಳು ಹೇಳೋಕ್ಕಾಗ್ತದೆ? ಏನು ಸುಳ್ಳಿಗೂ ಒಂದು ಲಿಮಿಟ್. ಒಪ್ಕೊಳ್ಳಿ, ನಾನು ಮಾಡಿದ್ದೀನಿ, ಮಾಡಿದ ತಪ್ಪು ಅಂತ ಬೇಕಾದ್ರೆ ಹೇಳಲಿ, ನೋ ಪ್ರಾಬ್ಲಮ್. ನಾನು ಸುಳ್ಳು ಹೇಳಲಿಲ್ಲ ಅಂತಂದರೆ ಒಂದು ಸುಳ್ಳನ್ನ ಮುಚ್ಚಬೇಕಾದ್ರೆ 100 ಸುಳ್ಳು ಹೇಳ್ಬೇಕಂತೆ. ಅದಕ್ಕೆ ಮತ್ತೊಂದು ಹೆಸರು ಹಂಗಾರೆ ನೀವು ಟಿವಿಯವರೆಲ್ಲ ತೋರಿಸ್ತಾ ಇರೋದು ಸುಳ್ಳ? ನೀವೇನು ಟಿವಿಯವರೆಲ್ಲ ತೋರಿಸ್ತಾ ನನಗಾತಾರಪ್ಪ. ನೀವು ಟಿವಿಯವರು, ನಾನೇನಾರು ಹೇಳಲಿ, ನೀವೇನಾರು ಹೇಳಲಿ, ಜನ ಯಾರು ಬೇಕಾದ್ರು, ಲೀಡರ್ಗಳು ಏನು ಬೇಕಾದ್ರು ಮಾತಾಡಲಿ. ಹಂಗಾರೆ ನೀವು ಟಿವಿಲಿ ಏನು ತೋರಿಸ್ತಾ ಇದ್ದೀರಿ ಅದು ನಿಮ್ಮ ಸುಳ್ಳ? ತಿರ್ಚಿದ್ದೀರಾ ನೀವು? ಸಭಾಪತಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತಂದ್ರೆ ಕೇಸ್ ಹಾಕ್ಲಿ ನಿಮ್ಮ ಮೇಲೆಲ್ಲ. ಮತ್ತೆ ನೀವ್ಯಾಕೆ ತೋರಿಸ್ತಾ ಇದ್ದೀರ ಅದನ್ನ? ಇದು DCM DK ಶಿವಕುಮಾರ್ ಅವರ ಮಾತು. CT ರವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಗುಡುಗಿದ್ದಾರೆ DK ಶಿವಕುಮಾರ್. CT ರವಿ ವಿರುದ್ಧ DCM DKಶಿ ಮತ್ತೆ ಕಿಡಿಕಾರಿದ್ದಾರೆ. CT ರವಿ ವರ್ತನೆ ಸರಿ ಇದೆಯಾ ಅಂಥೇಳಿ ಖಾರವಾಗಿಯೇ ಪ್ರಶ್ನೆ ಮಾಡಿದ್ದಾರೆ. ಜೀವ ಬೆದರಿಕೆ ಹಾಕಿದ್ರೆ ಕ್ರಮ ಕೈಗೊಳ್ಳಿ, ಯಾರು ಬೇಡ ಅಂದಿದ್ದು? ನಾನೇನ್ ದೊಡ್ಡವನಲ್ಲ, ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು. ಒಂದು ಸುಳ್ಳನ್ನ ಮುಚ್ಚಿಕೊಳ್ಳಲು 100 ಸುಳ್ಳನ್ನ ಹೇಳಬೇಕಾಗುತ್ತೆ. ಬಿಜೆಪಿಗರ ಆರೋಪಕ್ಕೆ DCM DK ಶಿವಕುಮಾರ್ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ.